ಬಡಪಸು ಪಂಕದಲ್ಲಿ ಬಿದ್ದೊಡೆ ಕಾಲ ಬಡಿಯುವುದಲ್ಲದೆ ಬೇರೆ ಗತಿಯುಂಟೆ. ಶಿವ ಶಿವ ಹೋದಹೆನಯ್ಯ ನಿಮ್ಮ ಮನದತ್ತರೆನ್ನ ತೆಗೆಹಯ್ಯ. ಪಶುವಾನು ಪಶುಪತಿ ನೀನು ತಡುಗುಣಿಯೆಂದು ಎನ್ನ ಹಿಡಿದು ಬಡಿಯದ ಮುನ್ನ. ಒಡೆಯ ನಿಮ್ಮ ಭಯದಂತೆ ಮಾಡು ಕೂಡಲ ಸಂಗಮ ದೇವ. ಇದು ದೇಸಿ ಅನುಭವದಲ್ಲಿ ಸಿದ್ಧಗೊಂಡ ಪ್ರಾಣಿ ರೂಪಕವನ್ನು ಒಳಗೊಂಡ ವಚನ. ಬಡಪಸು ಪಂಕದಲ್ಲಿ ಬಿದ್ದೊಡೆ ಅಂದರೆ ಶಕ್ತಿಯನ್ನು ಕಳೆದುಕೊಂಡ ಹಸು ಕೆಸರಿನಲ್ಲಿ ಬಿದ್ದರೆ ಮೇಲೆದ್ದು ಬರಲು ಸಾಧ್ಯವೇ? ಯಾಕೆಂದರೆ ಅದು ಮೊದಲೇ ಬಡಪಸು, ಏನೂ ಗೊತ್ತಿಲ್ಲದ ಅಮಾಯಕ ಹಸು. ಕೇವಲ ಕಾಲು ಬಡಿಯುವುದಷ್ಟೇ ಅದಕ್ಕೆ ಗೊತ್ತಿರುವುದು. ಹೀಗೆ ಪ್ರಾರಂಭವಾಗುವ ಈ ವಚನದಲ್ಲಿ ಬಸವಣ್ಣವರು ಕೂಡ ನಾನು ಈ ಸಂಸಾರ ಎಂಬ ಕೆಸರಿನಲ್ಲಿ ಬಿದ್ದು ಮುಳುಗುತ್ತಿದ್ದೇನೆ ಎನ್ನುತ್ತಾರೆ. ಶಿವ ಶಿವ ಹೋದಹೆನಯ್ಯ ಎಂಬ ಸಾಲಿನಲ್ಲಿ ಬಡಿದಷ್ಟು ಕೆಸರು ಹಸುವನ್ನು ಮತ್ತಷ್ಟು ಆಳಕ್ಕೆ ಎಳೆದುಕೊಳ್ಳುತ್ತಿದೆ. ಹಾಗಾಗಿ ನಾನು ಮುಳುಗುತ್ತಿದ್ದೇನೆ ಎಂದು ಬಸವಣ್ಣನವರು ಇಲ್ಲಿ ಶಿವಶಿವ ಎಂದು ಗೋಗರೆಯುತ್ತಿದ್ದಾರೆ. ನಿಮ್ಮ ಮನಸ್ಸಿನ ಕಡೆಗೆ ಏನನ್ನು ಕರೆದುಕೊಳ್ಳಿ, ಮೇಲೆತ್ತುಕೊಳ್ಳಿ. ನಾನು ಪಶು, ನೀವು ಪಶುಪತಿ, ಹಸುಗಳಿಗೆ ಒಡೆಯ. ಯಾರಾದರೂ ನನ್ನನ್ನು ತಡುಗುಣಿಯಿಂದ ಅಂದರೆ ತುಂಟ ಹಸು ಎಂದು ಹಿಡಿದು ಬಡಿಯುವುದಕ್ಕೂ ಮೊದಲೇ ನನ್ನನ್ನು ಕಾಪಾಡಿಕೊಳ್ಳಿ ಎಂದು ಬಸವಣ್ಣವರಲ್ಲಿ ಕೂಡಲ ಸಂಗಮ ದೇವರಲ್ಲಿ ಮೊರೆ ಇಡುತ್ತಿದ್ದಾರೆ. ಒಡೆಯ ನಿಮ್ಮ ಭಯದಂತೆ ಮಾಡು ಕೂಡಲ ಸಂಗಮ ದೇವ ಎಂಬ ಕೊನೆಯ ಮಾತು ಬಹಳ ಅರ್ಥಪೂರ್ಣವಾಗಿದೆ. ಸಾಮಾನ್ಯವಾಗಿ ಹಳ್ಳಿಗಳಲ್ಲಿ ಹಸು ಬೇರೆಯವರ ಹೊಲಕ್ಕೆ ನುಗ್ಗಿ ಫಲವನ್ನು ಮೇಯ್ದು ಬಿಟ್ಟರೆ ಆ ಹೊಲದ ಮಾಲೀಕರು ಹಸುವಿಗೆ ಬೈಯುವುದಿಲ್ಲ, ಬದಲಿಗೆ ಅದರ ಮಾಲೀಕನಿಗೆ ಬೈಯುತ್ತಾನೆ. ಹಾಗಾಗಿ ನಾನು ಪಶು, ನೀವು ಪಶುಪತಿಯಾದ್ದರಿಂದ ನಾನು ಏನೇ ತಪ್ಪು ಮಾಡಿದರೂ ಅದಕ್ಕೆ ನೀವೇ ಜವಾಬ್ದಾರರು, ನಿನಗೆ ಬೈಗುಳ ಬೀಳುತ್ತವೆ ಎಂದು ಭಾವ ಇಲ್ಲಿದೆ. ಇಲ್ಲಿ ಭಕ್ತ ಮತ್ತು ಭಗವಂತನ ನಡುವಿನ ಪರಮಾಪ್ತತೆಯನ್ನು ಕಾಣಬಹುದು. ಬಸವಣ್ಣನವರ ಪೂರ್ಣ ಪ್ರಮಾಣವಾದ ಅರ್ಥಪೂರ್ಣವಾದ ಅಂತರ್ನಿರೀಕ್ಷಣಾ ಭಾವ ಇಲ್ಲಿ ಚೆನ್ನಾಗಿ ವ್ಯಕ್ತವಾಗಿದೆ. ಇದು ಈ ವಚನದ ಸಂಪೂರ್ಣ ಸಾರಾಂಶ. ಅಂದಣವನೇರಿದ ಸೊಗಣನಂತೆ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನ್ನು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು. ಮೃಡ ನಿಮ್ಮನನುದಿನ ನೆನೆಯಲಿಯದು. ಎನ್ನೊಡೆಯ ಕೂಡಲ ಸಂಗಮ ದೇವ ನಿಮ್ಮ ಚರಣವ ನೆನೆಯುವಂತೆ ಕರುಣಿಸು. ತೆರಗೊಡ್ಡಿ ಬೇಡುವೆ ನಿಮ್ಮ ಧರ್ಮ. ಇದು ಆತ್ಮಾವಲೋಕನ ವಿಷಯನ್ನು ಒಳಗೊಂಡ ವಚನವಾಗಿದೆ. ಅಲ್ಲದೆ ಮನುಷ್ಯರೊಳಗಿನ ಕೆಲವು ಮೂಲಭೂತ ಗುಣಗಳು ಈ ವಚನ ಬಹಳ ಚೆನ್ನಾಗಿ ವಿಡಂಬಿಸುತ್ತದೆ. ಒಂದು ನಾಯಿಯನ್ನು ಅಂದಣವನೇರಿದ ಸೊಣಗನಂತೆ ಅಂದರೆ ಸೊಣಗ ಅಂದರೆ ನಾಯಿ, ಅಂದಣವ ಅಂದರೆ ಪಲ್ಲಕ್ಕಿ. ಒಂದು ನಾಯಿಯನ್ನು ಪಲ್ಲಕ್ಕಿಯ ಮೇಲೆ ಕೂರಿಸಿ ಮೆರವಣಿಗೆ ಮಾಡಿದರೆ ಅದು ತನ್ನ ಹುಟ್ಟುಗುಣವನ್ನು ಅಷ್ಟು ಸುಲಭವಾಗಿ ಬಿಡುತ್ತದೆಯೇ? ತಾನು ಬಹಳ ಗೌರವಯುತವಾದ ಸ್ಥಾನದಲ್ಲಿ ಕುಳಿತಿದ್ದೇನೆ, ಹಾಗಾಗಿ ಬಹಳ ಮರ್ಯಾದೆಯಿಂದ ನಡೆದುಕೊಳ್ಳಬೇಕು ಎಂದು ಭಾವಿಸುತ್ತದೆಯೇ? ಖಂಡಿತ ಇಲ್ಲ. ಅದು ಅಂದಣದ ಮೇಲೆ ಕುಳಿತಿದ್ದರೂ ಅಕ್ಕಪಕ್ಕದಲ್ಲಿ ಏನಾದರೂ ಕಂಡಾಗ ಕೆಳಗೆ ಜಿಗಿದು ಬಿಡುತ್ತದೆ. ಇದನ್ನೇ ಇಲ್ಲಿ ಬಸವಣ್ಣನವರು ಕಂಡೊಡೆ ಬೆಳೆದು ಮುನ್ನಿನ ಸ್ವಭಾವವನ್ನು ಎನ್ನುತ್ತಾರೆ. ಅಂದರೆ ಏನನ್ನಾದರೂ ಕಂಡಾಗ ತನ್ನ ಹುಟ್ಟುಗುಣವನ್ನು ಬಿಡುವುದಿಲ್ಲ ಎಂದರ್ಥ. ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಕೆಲವರು ಹಣದ ವಿಚಾರದಲ್ಲಿ, ಕಾಮದ ವಿಚಾರದಲ್ಲಿ ತಪ್ಪು ಮಾಡಿ ಜಾರಿ ಬೀಳುವುದಿಲ್ಲವೇ? ಹಾಗೇ ಇದು. ಸುಡು ಸುಡು ಮನವಿದು ವಿಷಯಕ್ಕೆ ಹರಿಯುವುದು ಎಂಬುದರಲ್ಲಿ ನಾವು ಎಷ್ಟೇ ಉನ್ನತ ಸ್ಥಾನದಲ್ಲಿದ್ದರೂ ಈ ಮನಸ್ಸು ವಿಷಯಕ್ಕೆ ಅಂದರೆ ಭೋಗ, ಸ್ತ್ರೀ ಸುಖಕ್ಕೆ, ರಾಜ್ಯ ಸುಖಕ್ಕೆ ಇತ್ಯಾದಿಗಳಲ್ಲಿ ಹರಿಯುತ್ತದೆ. ಇದನ್ನು ಸುಡಲಿ ಎಂಬ ಭಾವ ಇಲ್ಲಿದೆ. ಹಾಗಾಗಿ ಬಸವಣ್ಣನವರ ಮುಂದೆ ಮೃಡನೆ ಅಂದರೆ ಶಿವನೇ ಈ ಮನಸ್ಸನ್ನು ನಿಮ್ಮನ್ನು ಅನುದಿನ ಪ್ರತಿದಿನ ನೆನೆಯಲು ಇಷ್ಟಪಡುತ್ತಿಲ್ಲ. ಎನ್ನೊಡೆಯ ಕೂಡಲ ಸಂಗಮ ದೇವ ಇದು ನಿಮ್ಮ ಚರಣಗಳನ್ನು ನೆನೆಯುವಂತೆ ಕರುಣಿಸು, ಸೆರಗೊಡ್ಡಿ ಬೇಡಿಕೊಳ್ಳುವೆ ಎಂದು ಮೊರೆ ಇಡುತ್ತಿದ್ದಾರೆ. ಇಲ್ಲಿ ಎನ್ನೊಡೆಯ ಸೆರಗೊಡ್ಡಿ ಬೇಡುವೆ ಈ ಮಾತಿನಲ್ಲಿನ ಆಪ್ತತೆಯನ್ನು ನೋಡಬೇಕು ನಾವು. ಸಾಮಾನ್ಯವಾಗಿ ನಾವು ಮನುಷ್ಯರು ಎಷ್ಟೇ ಸಂಸ್ಕಾರ ಪಡೆದಿದ್ದರೂ, ಎಷ್ಟೇ ದೊಡ್ಡ ಹುದ್ದೆಯಲ್ಲಿದ್ದರೂ ಹಣ, ಅಧಿಕಾರ, ಸ್ತ್ರೀ ಸುಖ, ಖ್ಯಾತಿ ಇಂಥ ವಿಷಯಗಳಿಗಾಗಿ ನಾಯಿಗಳಿಗಿಂತಲೂ ಕಡೆಯಾಗಿ ಕಚ್ಚಾಡುವುದುಂಟು, ಜಗಳ ಆಡುವುದುಂಟು. ಸಾಮೂಹಿಕ ಗಲಭೆ ಗೊಂದಲಗಳಾದಾಗ ಸಾಮೂಹಿಕ ಅತ್ಯಾಚಾರಗಳಂಥ ಕೃತ್ಯಗಳಲ್ಲಿ ತೊಡಗಿದ್ದಾರೆ. ಮನುಷ್ಯರು ಸೊಣಗದಷ್ಟೇ ಕ್ರೂರವಾಗಿ ವರ್ತಿಸುವುದುಂಟು. ಇದನ್ನೇ ಬಸವಣ್ಣನವರು ಇಲ್ಲಿ ಕಂಡೊಡೆ ಬಿಡದು ಮುನ್ನಿನ ಸ್ವಭಾವವನ್ನು ಎಂದು ಬಹಳ ಮಾರ್ಮಿಕವಾಗಿ ಹೇಳುತ್ತಿದ್ದಾರೆ. ದೊಡ್ಡ ಗೌರವಾನ್ವಿತ ಹುದ್ದೆಯಲ್ಲಿದ್ದರೂ ಪೀಠಾಧಿಪತಿಗಳು, ಅಧಿಕಾರಿಗಳು, ರಾಜಕಾರಣಿಗಳು ತಪ್ಪುಗಳನ್ನು ಮಾಡಿ ಜೈಲು ಸೇರುವುದು ನಾವೀಗ ನೋಡುತ್ತಿದ್ದೇವೆ. ಇದು ಈ ವಚನದ ಸಂಪೂರ್ಣ ಸಾರಾಂಶ.